ಗೈಸ್ ಇವತ್ತು ನಾವು ಚಪಾತಿ ಮಾಡ್ತಾ ಇದ್ವಿ ನೋಡಿ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ನಮ್ಮಮ್ಮ ಮಾಡ್ತಿದ್ದಾರೆ. ಫಸ್ಟ್ ಇವಾಗ ಚಪಾತಿನ ಕಲಿಸ್ಕೊಳ್ಳೋಣ. ಫಸ್ಟು ನೀರು ಹಾಕಿ ಉಪ್ಪು ಹಾಕಿ ಆಮೇಲೆ ನೀವು ಗೋಧಿ ಸಿಟ ಹಾಕ್ಕೊಳ್ಳಿ, ಅವಾಗ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ಓಕೆನಾ? ಆಮೇಲೆ ಸ್ವಲ್ಪ ಎಣ್ಣೆ ಇಷ್ಟ ಹಾಕ್ಕೊಳ್ಳಿ. ಓಕೆನಾ? ಆಮೇಲೆ ತಿರ್ಗಾ ಮಿಕ್ಸ್ ಮಾಡಬೇಕು. ಹಾಕೊಂಡು ನಿಮಿಷ ಎಣ್ಣೆ ಹಾಕ್ಸಿಟ್ಟು ತಿರ್ಗಾ ಮಿಕ್ಸ್ ಮಾಡ್ಬೋದು. ಅದೆಲ್ಲ ಎಣ್ಣೆಲ್ಲ ಚೆನ್ನಾಗಿ ಅಂತ ಹೀಗೆ ಮಾಡಕ್ಕೆ ಬರಲ್ಲ, ಅದಕ್ಕೆ ಮಮ್ಮಿಗೆ ಹೇಳ್ತಿದ್ದೀನಿ ಮಾಡಕ್ಕೆ. ರೆಡಿ ಆಯ್ತಾ? ಗೈಸ್ ಇವಾಗ ಅದಕ್ಕೆ ಕಾಂಬಿನೇಷನ್ ಬಂದು ಟೊಮೆಟೊ ಗೊಜ್ಜು ಮತ್ತು ಎಗ್ ಕರಿ ಮಾಡ್ತಾ ಇದ್ದೀವಿ. ಅದಕ್ಕೆ ಇವಾಗ ಪಕ್ಕದಲ್ಲಿ ನಾವು ಎಗ್ನ ಎಲ್ಲ ಬೇಯಿಸ್ತಾ ಇದ್ದೀವಿ. ಅದ್ರ ಪಕ್ಕದಲ್ಲಿ ಇದು ಟೊಮೆಟೊ ಗೊಜ್ಜು ಮಾಡ್ತಾ ಇದ್ದೀವಿ. ನೀವೇ ನೋಡಿ. ಚಪಾತಿಗೆ ಇವೆರಡು ಕಾಂಬಿನೇಷನ್. ಅದೇ ಚಪಾತಿಗೆ ಇದು ಟೊಮೆಟೊ ಗೊಜ್ಜು ಕಾಂಬಿನೇಷನ್ ಅಂತ ಹೇಳೋದಲ್ಲ, ನಾನು ಮಾಡಲಿಲ್ಲ, ನಮ್ಮಮ್ಮ ಮಾಡಿದ್ರು. ಇವಾಗ ನಾನು ಕಲಿಸ್ತಾ ಇದ್ದೀನಿ ಅಷ್ಟೇ. ನೀವೇ ನೋಡಿ. ಅದು ಚಪಾತಿಗೆ ಕಾಂಬಿನೇಷನ್ ಇವೆರಡು ಎಗ್ ಕರಿ ಮತ್ತು ಇದು ಟೊಮೆಟೊ ಗೊಜ್ಜು ಮಾಡ್ತೀವಿ. ಇದು ಆಗಿದೆ ಆಲ್ರೆಡಿ, ಇನ್ನೊಂದ್ಸರಿ ಮಿಕ್ಸ್ ಮಾಡೋಣ. ಓಕೆನಾ? ಗೈಸ್ ಇವಾಗ ಎಗ್ ಕರಿಗೆ ಈರುಳ್ಳಿ ಕಟ್ ಮಾಡ್ಕೊತಿದ್ದಾರೆ ನಮ್ಮಮ್ಮ. ಈರುಳ್ಳಿ ನೋಡಿದ್ರೆ ಕಣ್ಣೆಲ್ಲ ಉರಿತಿರುತ್ತದೆ. ಗೈಸ್ ಈರುಳ್ಳಿ ಕಟ್ ಮಾಡ್ತಾರೆ, ಫುಲ್ಲು ಕಣ್ಣೆಲ್ಲ ನೋವು ಬರುತ್ತಲ್ಲ, ಕಣ್ಣೆಲ್ಲ ಉರಿ ಬರುತ್ತೆ. ಅಪ್ಪ ದೇವ್ರೆ. ಟೊಮೊಟೊ ಏನಿದೆ ನೋಡಿ, ಟೊಮೊಟೊ ಕಟ್ ಮಾಡಕ್ಕೆ. ಗೈಸ್ ಇವಾಗ ನೋಡಿ ಮಸಾಲೆ ನೋಡೋಣ. ಎಗ್ ಕರಿಗೆ ಫಸ್ಟು ಎಗ್ ಕರಿ ಮಸಾಲ, ಧನಿಯಾ ಪುಡಿ, ಚಿಲ್ಲಿ ಪೌಡರು ಮತ್ತು ಧನಿಯಾ ಪುಡಿ ಮತ್ತು ಕೊತ್ತಂಬರಿನ ಕಟ್ ಮಾಡಿ ಚೆನ್ನಾಗಿ ಸುಲಿದು ಹಾಕಿರೋದು, ಟೊಮೆಟೊ, ಈರುಳ್ಳಿ ಎಳ್ಳು ಹಾಕ್ಕೊಳ್ಳಿ ಮತ್ತು ಟೊಮೆಟೊ ಎಳ್ಳು ಹಾಕ್ಕೊಳ್ಳಿ ಮತ್ತು 4 ಮೊಟ್ಟೆ ಬೇಯಿಸಿಕೊಂಡಿರೋದು ಮತ್ತು ಗೋಧಿ ಹಿಟ್ಟು. ಇವಾಗ ಒಂದು ಪ್ಯಾನ್ ತೊಗೊಂಡ್ರೆ ಅದಕ್ಕೆ ಅದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಗೈಸ್ ಇವಾಗ ನೋಡಿ ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಅಷ್ಟು ಹಾಕ್ಕೊಳ್ಳಿ. ಹಾಕೊಂಡ್ರೆ ಸ್ವಲ್ಪ ಬೇಯಲಿ ಎಣ್ಣೆ. ಗೈಸ್ ಇವಾಗ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿನ ಹಾಕೊಳ್ಳೋಣ ಪ್ಯಾನ್ಗೆ. ಇವಾಗ ಹಾಕೊಂಡಿದ ತಕ್ಷಣ ಮಿಕ್ಸ್ ಮಾಡೋಣ ಚೆನ್ನಾಗಿ. ಅದು ಹಸಿ ವಾಸನೆ ಹೋಗಂತೇಳಿ ಮಿಕ್ಸ್ ಮಾಡ್ತೀವಲ್ಲ. ಗೈಸ್ ಇವಾಗ ಟೊಮೆಟೊ ಕಟ್ ಮಾಡ್ಕೊಂಡಿರೋ ಟೊಮೆಟೊನ ಹಾಕೊಳ್ಳೋಣ.
ಮಿಕ್ಸ್ ಮಾಡೋಣ. ಗೈಸ್ ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಹಾಕ್ಕೊಡಿ ಚಟ್ನಿ. ಗೈಸ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಕೊತ್ತಂಬರಿ ಮತ್ತೆ ಪುದೀನನು ಕಟ್ ಮಾಡಿದ್ರಲ್ವ ಹಾಕೋಣ. ಇವಾಗ ಹಾಕೊಂಡಿದ್ದಾರಲ್ವ ಮಿಕ್ಸ್ ಮಾಡೋಣ. ಅಮ್ಮ ಮಾಡಿದ್ದಾರೆ, ನಾನು ಇವಾಗ ಮಿಕ್ಸ್ ಮಾಡ್ತೀನಿ. ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಪುದೀನ ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಆಗಿದೆ. ಗೈಸ್ ನೋಡಿ ಹೆಂಗಿದೆ. ಹಸಿ ವಾಸನೆ ಹೋಗ್ಬಿಟ್ಟು ಫ್ರೈ ಮಾಡೋಣ. ಗೈಸ್ ಇವಾಗ ಹಸಿ ವಾಸನೆ ಹೋಗ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮಸಾಲೆ ಎಗ್ ಕರಿ ಪೌಡರು, ಧನಿಯಾ ಪೌಡರ್, ಚಿಲ್ಲಿ ಪೌಡರ್ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಗೈಸ್ ನಿಮಗೆ ಚಿಲ್ಲಿ ಪೌಡರ್ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ನಮ್ಮಷ್ಟು ಹಾಕ್ಕೊಳ್ಳಿ. ಯಾಕಂದರೆ ಸ್ವಲ್ಪ ಜನಕ್ಕೆ ಚಿಲ್ಲಿ ಜಾಸ್ತಿ ಬೇಕಾಗುತ್ತೆ, ಅದಕ್ಕೆ ಖಾರ ಖಾರ ಜಾಸ್ತಿ ಬೇಕು. ಸ್ವಲ್ಪ ನೀರು ಹಾಕಿ ಸೇರಿಸ್ಕೊಳ್ಳಿ, ಕುದಿಸ್ಕೊಳ್ಳಿ. ಅದು ಚೆನ್ನಾಗಿ ಕುದಿಬೇಕಾದ್ರೆಲ್ಲ ನೀರೆಲ್ಲ ಕುದಿಬೇಕು ಚೆನ್ನಾಗಿ. ಅದು ಕುದಿದಿರಲಿ. ಇವಾಗ ಅಷ್ಟು ಗಂಟ ನಾವು ಮೊಟ್ಟೆನ 2 ಭಾಗ ಕಟ್ ಮಾಡ್ಕೊಳ್ಳೋಣ. ಒಂದೊಂದೇ ಮೊಟ್ಟೆನ ನಾವು ಎರಡು ಭಾಗ ಕಟ್ ಮಾಡ್ಕೊಳ್ಳೋಣ. ಆಲ್ರೆಡಿ 4 ಪೀಸ್ ಆಗಿದೆ, ಇವಾಗ 6 ಪೀಸ್ ಆಯಿತು. ಇವಾಗ 8 ಪೀಸ್ ಆಯಿತು, 8 ಆಗಿದೆ ಎಗ್ಸ್. ಮತ್ತು ಲಾಸ್ಟ್ ಟೋಟಲ್ 8 ಪೀಸಸ್ ಆಗಿದೆ. ಒಬ್ಬನೇ ಅದು ಕುದಿತಿರ್ಲಿ. ಬೇಸಿ ಇವಾಗ ಮೊಟ್ಟೆ ಎಲ್ಲ ಹಾಕೋಬಿಡೋಣ. ಹಾಕ್ಕೊಂಡ್ರೆ ಇವಾಗ ಚೆನ್ನಾಗಿ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಕುದೀತಾ ಇದೆ. ಫೈನಲ್ ಆಗಿ ಎಗ್ ಕರಿ ರೆಡಿ ಆಗಿದೆ. ಇದೇ ಥರ ಹೆಚ್ಚಿನ ವಿಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಪೋರ್ಟ್ ಮಾಡಿ. ಇವಾಗ ಎಗ್ ಕರಿ ಫುಲ್ ರೆಡಿ ಆಗಿದೆ. ಇವಾಗ ಬನ್ನಿ ನಾವು ಚಪಾತಿ ಮಾಡ್ಕೊಳ್ಳೋಣ. ಓಕೆನಾ? ಒಂದು ಪ್ಯಾನ್ ಇದ್ದಾರೆ, ಅದರಲ್ಲಿ ಇವಾಗ ಬನ್ನಿ ಚಪಾತಿ ಮಾಡ್ಕೊಳ್ಳೋಣ. ಗೈಸ್ ಇವಾಗ ನಮ್ಮಮ್ಮ ಚಪಾತಿ ಮಾಡ್ತಾರೆ ನೋಡಿ. ಗೈಸ್ ಇದು ಏನಂದ್ರೆ ಇದಪ್ಪ ಇವಾಗ ನಾವು ಗೋಧಿ ಸೈಡ್ ಹಾಕಿ ಕಲಿಸಿರ್ತೀವಲ್ವಾ, ಅದ್ರದ್ದು ಹಸಿಟ್ಟು ನಮ್ಮ ಮಮ್ಮಿ ತೊಗೊಂಡು ಇದಕ್ಕೆ ಇದು ಮೇಲೆಲ್ಲ ಹಾಕೋದು. ಓಕೆನಾ? ಇವಾಗ ಒಂದು ಪ್ಯಾನಲ್ಲಿ ಚಪಾತಿ ಹಾಕಿದ್ರು ಮಮ್ಮ. ಇವಾಗ ಅದಕ್ಕೆ ಎಣ್ಣೆ ಹಾಕಿ ಸೋರ್ತಿದ್ದಾರೆ. ನಿಮಗೆ ಎಣ್ಣೆ ಬೇಕು ಅಂದರೆ ಚಪಾತಿಗೆ ಎಣ್ಣೆ ಹಾಕೊಳ್ಳಿ. ಓಕೆನಾ? ಬೇಡ ಅಂದರೆ ಹಂಗೆ ತಿನ್ಬೋದು, ಹಂಗೇ ಇರ್ಬೋದು. ಅದು ಹಂಗೇ ಬರ್ಬೋದು ಚಪಾತಿ.
ಗೈಸ್ ಇವಾಗ ಉಲ್ಟಾ ಮಾಡೋದು ನಮ್ಮಮ್ಮ. ಉಲ್ಟಕ್ಕೂ ಸ್ವಲ್ಪ ಎಣ್ಣೆ ಹಾಕ್ಬೇಕು. ಚಪಾತಿ ಮಾಡ್ತಾರೆ ನಮ್ಮಮ್ಮ. ಗೈಸ್ ಇಲ್ಲಿ ನಾನು ಚಪಾತಿ ಎದ್ದುತ್ತಾ ಇದ್ದೀನಿ ಗೈಸ್. ಬೇರೆ ಅದೆಲ್ಲ ಬಿಸಾಗಲಿ, ಅದು ಬಿಸಾಗಲಿ ಸರಿ. ನಾನು ಎಣ್ಣೆ ಹಾಕ್ತಾ ಇದ್ದೀನಿ. ಸುಮ್ಮನೆ ಚಪಾತಿನೇ ಮಾಡೋದು. ನಾನು ಹಿಂಚಿ ಮಾಡಿ ಮಾಡಿಸ್ಬೇಕು ಮಮ್ಮಿಗೆ. ಇವಾಗ ಫೈನಲ್ ಆಗಿ ಚಪಾತಿ ಇಸ್ ರೆಡಿ. ನೋಡಿ ನೀವು ಎಗ್ ಕರಿ ಮತ್ತು ಚಪಾತಿಗೆ ಕಾಂಬಿನೇಷನ್ ಚೆನ್ನಾಗಿದೆ. ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಚೆನ್ನಾಗಿ ಬೆಂದಿದೆ. ಫೈನಲಿ ಎಗ್ ಕರಿ ಮತ್ತು ಚಪಾತಿ ರೆಡಿ ಆಗಿದೆ. ಇವತ್ತು ಸೊ ಎಕ್ಸೈಟೆಡ್ ಆಗಿಬಿಟ್ಟಿದ್ದೀನಿ. ಬರೀ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಟೇಸ್ಟ್ ಮಾಡೋಣ.